ಇದು ತಿಳ್ಕೋಬೇಕು. ಯಾಕಂತಂದ್ರೆ ನೀವೆಲ್ಲ ಹೇಳ್ಬೇಕು, ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೋಬೇಕು. ನೀವೆಲ್ಲರಿಗೂ ಜನರಿಗೆ ಹೇಳ್ಬೇಕು. ಯಾವುದೇ ಕಾರಣಕ್ಕೆ ನಾವು ಸ್ವಲ್ಪ ಬೆಲೆ ಹೆಚ್ಚು ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ಲದೇ ಇರೋದ್ರಿಂದ, ಅವ್ರು ಯದ್ವಾತತ್ವ ಬೆಲೆಗಳನ್ನು ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು, ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿಯವರು ಕಾರಣ. ನರೇಂದ್ರ ಮೋದಿಯವರು ಕಾರಣ, ಬಿಜೆಪಿಯವರು ಕಾರಣ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಮ ಮೇಲೆ ವಿರೋಧ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ಈಗ ನಾವು 4 ರೂಪಾಯಿ ಹಾಲಿಗೆ ಜಾಸ್ತಿ ಮಾಡೋದು ಸರ್ಕಾರಕ್ಕೆ ಬಂತದು, ಸರ್ಕಾರಕ್ಕೆ ಬಂದಿದೆಯಾ? 4 ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ, ನೇರವಾಗಿ ರೈತರಿಗೆ ಹೋಗಿದೆ. ನಮ್ಗೆಲ್ಲಿದೆ ಬೆಲೆ? ಅನೇಕ ಜನ ರೈತರು ನಾವು ಹೋದ ಕಡೆ ಎಲ್ಲ ಹಾಲಿನ ಬೆಲೆ ಹೆಚ್ಚು ಮಾಡಿ, ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ರು. ಕೊಂಡ್ಕೊಳ್ತಕ್ಕಂಥ ಬೆಲೆ ಏನೇ ಹೆಚ್ಚು ಮಾಡಿ ಅಂತ ಕೇಳ್ಕೊತಾ ಇದ್ರು. ಅವರು 5 ರೂಪಾಯಿ ಹೆಚ್ಚು ಮಾಡಬೇಕು, ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ. ನಮ್ಮಲ್ಲಿ ಮಾರಾಟದ ಬೆಲೆ ಇದೆಯಲ್ಲ ಹಾಲಿಂದು, ಈಗ 46 ರೂಪಾಯಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ 60 ರೂಪಾಯಿ ಇದೆ, ಗುಜರಾತ್ನಲ್ಲಿ 55 ರೂಪಾಯಿ ಇದೆ. ಅಲ್ಲ, ಗುಜರಾತ್ನಲ್ಲಿ 52 ರೂಪಾಯಿ ಇದೆ. ಅಮೂಲ್ 52 ರೂಪಾಯಿ, ನಮ್ದು 46 ರೂಪಾಯಿ. ಆಂಧ್ರದಲ್ಲಿ 60 ರೂಪಾಯಿ, ಹರಿಯಾಣದಲ್ಲಿ 56 ರೂಪಾಯಿ, ತೆಲಂಗಾಣದಲ್ಲಿ 55 ರೂಪಾಯಿ, ಮಹಾರಾಷ್ಟ್ರದಲ್ಲಿ 52 ರೂಪಾಯಿ, 53 ರೂಪಾಯಿ, ಮಹಾರಾಷ್ಟ್ರದಲ್ಲಿ 53 ರೂಪಾಯಿ. ನಮ್ಮದು ಕಡಿಮೆನೋ ಜಾಸ್ತಿನೋ? ಮಾರಾಟದ ಬೆಲೆಗಿಂತ ಕಡಿಮೆ ಅಲ್ಲ. ಮತ್ತು ವಾಟ್ ರೈಟ್ ದೇ ಹ್ಯಾವ್? ಇವರು ರೈತರ ವಿರೋಧಿಗಳು. ರೈತರು ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ. ನಾವು 4 ರೂಪಾಯಿ ಹೆಚ್ಚು ಮಾಡಿದ್ದೀವಿ, ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ. ಅದು ಮಾರಾಟದ ಬೆಲೆಯನ್ನು ನೇರವಾಗಿ 4 ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ, ಅದನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು. ಅದನ್ನು ಮುಂದಿನ ದಿನಗಳಲ್ಲಿ 7 ರೂಪಾಯಿ ಮಾಡ್ತೀವಿ. 5 ರೂಪಾಯಿ ಸಬ್ಸಿಡಿ, ಪ್ರತಿ ಲೀಟರ್ ಹಾಲ್ಗೆ 5 ರೂಪಾಯಿ ಸಬ್ಸಿಡಿ. ಯಾವ ರಾಜ್ಯ ಕೊಡ್ತಾ ಇದೆ? ಬಿಜೆಪಿ ಸರ್ಕಾರದಲ್ಲಿ ಇರೋ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರ? ಇದನ್ನೇನು ಕೇಂದ್ರ ಸರ್ಕಾರ ಕೊಡ್ತದೆ ನಮಗೆ? ನಾವು ಪ್ರತಿ ವರ್ಷ 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ನಮ್ಗೆ ವಾಪಸ್ ಎಷ್ಟಪ್ಪ ಬರ್ತದೆ ಗೊತ್ತಾ ನಿಮಗೆ? ಕೊನ್ರೆಡ್ಡಿ 60,000. ನಮ್ಮಿಂದ ಕಲೆಕ್ಟ್ ಆಗೋದು ತೆರಿಗೆ ಎಷ್ಟು? 4.5 ಲಕ್ಷ. ವಾಪಸ್ ಬರೋದು 60,000. ನ್ಯಾಯನಾ? ಇದು ನ್ಯಾಯನಾ? ಹೇಳಿ ನೀವೇ, ಇದು ನ್ಯಾಯನಾ? ಇದು ಹೇಳ್ಬೇಕಾ ಬೇಡ? ಇದನ್ನ ಕೇಳಿದ್ರೆ ಕೋಪ, ನನ್ನ ಮೇಲೆ ಕೇಸ್ ಹಾಕೋದು. ಹೆರಾಲ್ಡ್ ಪತ್ರಿಕೆ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ 1937ನೇ ಇಸ್ವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ದು. ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡದಂತ ಪತ್ರಿಕೆ ಇದು. ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ನ್ಯಾಯ? ಯಾವ ನ್ಯಾಯ ಇದು? ಯಾವ ನ್ಯಾಯ? ಇನ್ನು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಸಾಮಾನ್ಯ ಜನರಿಗೆ, ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಮೋದಿಯವರು ಅಂಬಾನಿ ಅದಾನಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಕೇಸ್ ಹಾಕೋದು. ಇಡಿ ಉಪಯೋಗಿಸೋದು, ಸಿಬಿಐ ಉಪಯೋಗಿಸೋದು, ಇನ್ಕಮ್ ಟ್ಯಾಕ್ಸ್ನವರು ಉಪಯೋಗಿಸೋದು. ಈ ಥರ ನಾನು ಯಾವಾಗಲೂ ಕೂಡ ನನ್ನ ರಾಜಕೀಯ ಜೀವನದಲ್ಲಿ ಯಾರು ನೋಡಿರಲಿಲ್ಲ, ರಾಜಕೀಯ ಜೀವನದಲ್ಲಿ ನೋಡಿರಲಿಲ್ಲ. ಇದನ್ನ ನೀವು ಅನ್ಯಾಯ ಮಾಡಿ ಯಾರ್ಯಾರು ನಿಮ್ಮನ್ನ ಬೈತಾರೆ, ಯಾರು ನಿಮ್ಮನ್ನ ಟೀಕೆ ಮಾಡ್ತಾರೆ,
ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ ನಿಮಗೆ? ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು? ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರು? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು? ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದಿರಲ್ಲ, ಇಡಿ ಅವರು ಚಾರ್ಜ್ ಶೀಟ್ ಹಾಕಿದಿರಲ್ಲ. ಅದಕ್ಕೆ ಹೋರಾಟ ಮಾಡಬೇಕೋ ಬೇಡ ನಾವು? ಇವತ್ತು ಇವರು ಯಾರಿಗೆ ಸ್ವಾತಂತ್ರ್ಯದ ಬೆಲೆ, ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರಿಗೆ, ಬಿಜೆಪಿ ಅವರಿಗೆ. ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೇ ಇಲ್ಲ. ಯಾರು ಮಾಡಿದ್ದಾರೆ ಹೇಳಿ ನೋಡೋಣ? RSS 1925ರಲ್ಲಿ ಪ್ರಾರಂಭ ಆಯಿತು. ಎಷ್ಟು ಜನ ಜೈಲಿಗೆ ಹೋಗಿದ್ದಾರೋ RSS ನಾಯಕರುಗಳು? ಏನೋ ಉಗ್ರಪ್ಪ ಒಬ್ಬರಾರು ಹೋಗಿದಾರ? ನೀವೊಬ್ಬ ಹೋಗಿದ್ಯಾ? ನೀನು RSS ನಲ್ಲಿ ಇದ್ದವನು. ಅದು RSS ಬಿಟ್ಟು ಬಂದ ಮೇಲೆ ಸದ್ಯ ಜಲ್ದಿ ಬಿಟ್ಟು ಬಂದ್ಬಿಟ್ಟಿದೆ, ಹುಡುಗನಾಗಿದ್ದಲ್ಲಿ ನೀನು. ಇದೇ ಜೈಲಿನಲ್ಲಿ ಇದ್ದೆ ನೀನು. ಇದು RSSನವರು ಯಾರು ಜೈಲಿಗೆ ಹೋಗಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಎಷ್ಟು ವರ್ಷ ಉಗ್ರಪ್ಪ ನಮ್ಮ ರಾಷ್ಟ್ರೀಯ ಧ್ವಜ ಆರಿಸಿರಲಿಲ್ಲ ಅವ್ರು, RSS ಮಾಡೇ ಇರಲಿಲ್ಲ. ಇವರಿಗೆ ರಾಷ್ಟ್ರೀಯತೆ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಯಾವ ಹಕ್ಕಿದೆ? ಯಾವ ಹಕ್ಕಿದೆ ಇವರಿಗೆ? ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಲೇಬೇಕು. ನಮ್ಮ ಕಾರ್ಯಕರ್ತರು ಅದಕ್ಕೆ ತ್ಯಾಗ ಬಲಿದಾನಗಳಿಗೆ ತಯಾರಾಗಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ದಯಮಾಡಿ ನಿಮ್ಮಲ್ಲಿ ಕೇಳ್ತೀನಿ, ನಮ್ಮ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು. ಒನ್ ಮಸ್ಟ್ ಹ್ಯಾವ್ ಕ್ಲಾರಿಟಿ. ವಾಟ್ ಈಸ್ ಯುವರ್ ಐಡಿಯಾಲಜಿ? ನಮ್ಮ ಐಡಿಯಾಲಜಿ ಬಗ್ಗೆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಸ್ಪಷ್ಟತೆಯನ್ನು ತಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಇಲ್ಲದೆ ಹೋದರೆ ಸ್ಪಷ್ಟತೆ ಇರೋದಿಲ್ಲ. ಬಿಜೆಪಿ, JDS, ಕಾಂಗ್ರೆಸ್ ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಮನವಿ. ದಯಮಾಡಿ ಬೀದಿಗಿಳಿದು ಹೋರಾಟ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ, ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿ. ಎಲ್ಲ ನಾನು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ. ಎಲ್ಲ ಕಡೆನೂ ಕೂಡ ಈ ಪುಸ್ತಕಗಳು ಹಂಚಿದೀವಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದ್ದೀವಿ. ನಾವು ಜಿಲ್ಲಾ ಅಧ್ಯಕ್ಷರುಗಳಿಗೆ ಕಳಿಸಿದ್ದೀವಿ, ಮಂತ್ರಿಗಳಿಗೆ ಕಳಿಸಿದ್ದೀವಿ. ಇದನ್ನ ಪ್ರತಿ ಸಭೆಗಳಲ್ಲಿ ಹೇಳ್ತಕ್ಕಂಥ ಧೈರ್ಯವನ್ನು ಮಾಡಿ, ಪ್ರತಿ ಸಭೆಗಳಲ್ಲಿ ಧೈರ್ಯವನ್ನು ಮಾಡಿ. ರಾಜಕೀಯ ಅಂತಂದ್ರೆ ಬರೀ ಶೈಕಾರ ಕೂಗೋದಲ್ಲ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನರಿಗೆ ಖಚಿತವಾದಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ಇವತ್ತು ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಪೆಟ್ರೋಲಿಂದ ಎಷ್ಟು ದುಡ್ಡು ಬರ್ತದೆ, ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಡೀಸೆಲಿಂದ ಎಷ್ಟು ಬರ್ತದೆ, ಗ್ಯಾಸಿಂದ ಎಷ್ಟು ಬರ್ತದೆ, ಹಿಂದೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ಗೆ, ಈಗ ಎಷ್ಟು ಸಬ್ಸಿಡಿ ಬಂದು ಹಿಡಿದಿದೆ, ಅವನ್ನೆಲ್ಲ ಹೇಳಿದ್ದೀರಿ. ಅವನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಬರ್ಕೊಂಡು ಅದನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬಿಜೆಪಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಜೆಪಿ ಸುಳ್ಳು ಹೇಳೋ ಪಕ್ಷ. ಸುಳ್ಳು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು. RSS, ಬಿಜೆಪಿ, ಹಿಂದೂ ಮಹಾಸಭಾ ಬರೀ ಸುಳ್ಳು ಹೇಳೋದು. ಈಗ ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಇದಕ್ಕಿದ್ದಲ್ಲ. ಅಂಬೇಡ್ಕರ್ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ. ಅಂಬೇಡ್ಕರನ್ನ ಕಾಂಗ್ರೆಸ್ ಸೋಲ್ಸಿದ್ರು ಅಂತ ಹೇಳ್ತದೆ. ಅಂಬೇಡ್ಕರನ್ನ ಕಾಂಗ್ರೆಸ್ ಸೋಲ್ಸಿದ್ರು. ನಿಜವಾಗಿ ಸೋಲ್ಸಿರೋರು
ಅವರೇ ಪತ್ರ ಬರೆದಿದ್ದಾರೆ. ಜನವರಿ 18, 1952 ಇಸ್ವಿ ಅವರು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಅವರ ಕೈ ಅಕ್ಷರದಿಂದ ಬರೆದಿರೋದು, ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರು. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ನನಗೆ ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು, ಡಾಂಗೆ ಮತ್ತು ಸಾವರ್ಕರ್ ಸೋಲಿಸಿದ್ರು ಅಂತ ಪತ್ರ ಬರೆದಿದ್ದಾರೆ. ಇದ ಮೇಲೂ ಕೂಡ ಕಾಂಗ್ರೆಸ್ ಸೋಲಿಸಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಬೇಡ. ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವರು ಯಾರು? ಕಾಂಗ್ರೆಸ್ ಪಾರ್ಟಿ. ಆಗಿದ್ರೆ ಅಂಬೇಡ್ಕರ್ ಮನುಸ್ಮೃತಿ ಯಾಕಪ್ಪ ಸುಟ್ರು? ಹೇಳ್ತಾರ ಮನುಸ್ಮೃತಿ ಯಾಕೆ ಸುಟ್ರು? ಇವರು RSS ಪರ ಇದ್ದಿದ್ರೆ ಮನುಸ್ಮೃತಿ ಸುಡ್ತಿದ್ರ? ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನಾನು ಹಿಂದುವಾಗಿ ಹುಟ್ಟುಬಿಟ್ಟಿದ್ದೀನಿ, ಅದು ನನ್ನ ಕೈಲಿರಲಿಲ್ಲ, ನಾನು ಹಿಂದುವಾಗಿ ಸಾಯಲಾರೆ ಅಂತ. ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದುತ್ವ ನಾಚಿಕೆ ಆಗಲ್ಲ ಇವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಬಂಡ್ರು, ನಾಚಿಗೆಟ್ಟವರು, ಲಜ್ಗೆಟ್ಟವರು. ದಯಮಾಡಿ ಇವ್ರ ಮಾತುಗಳನ್ನು ಕೇಳಬೇಡಿ. ನೀವು ಧೈರ್ಯವಾಗಿ ನಾ ಹೇಳದಂತ ವಿಚಾರಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿ. ನಾ ಹೇಳೋದೆಲ್ಲ ಸತ್ಯ. ನಮ್ಮ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ, ಯಾವುದೇ ಮುಲಾಜಿಲ್ದೇನೆ ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಕೇಳ್ಕೊಂಡು, ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 2 ರೂಪಾಯಿ ಪೆಟ್ರೋಲ್ಗೆ, 2 ರೂಪಾಯಿ ಡೀಸೆಲ್ಗೆ, 50 ರೂಪಾಯಿ ಗ್ಯಾಸ್ಗೆ ಅದನ್ನ ಕೂಡಲೇ ವಾಪಸ್ ಪಡ್ಕೋಬೇಕು ಅಂತೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ನೀವು ಮಾಡ್ತೀರಿ ಅಲ್ವಾ? ಎಲ್ಲೆಲ್ಲಿದ್ದೀರಿ ನೀವು ಅಲ್ಲೆಲ್ಲ ಮಾಡಬೇಕು, ಒತ್ತಾಯ ಮಾಡಬೇಕು. ಆ ಕೆಲಸವನ್ನು ಮಾಡಿ ಅಂತೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.